Yes, students, so we are going to start with the video now. So here, this is what is the question. I'm sorry, so I told you the same question, right? So see here, can see in that particular question also there was the open loop transfer function of an unity feedback control system is given by the same thing as here. See, the open loop transfer function of unity negative feedback control system he has mentioned, but here it is unity feedback control system he has just told. Okay, it's not positive or negative. It is just a feedback control system. So just a minute, I'm sorry. This is important for you, right? Unity feedback control system. This is important for you because this negative feedback, what I can say here, it is negative feedback, right? So this makes a sense, right? This negative feedback control system and the feedback control system, they makes a sense. How I'll tell it to you in the next session, right? So for this session now, let's solve this problem and then come to the negative feedback problem, right? Yeah. Okay. So is given by this d of s. So determine the range of value of k for the system stability. So see here also it is the same. Calculate the range of k values for the system to be stable. So first ನೀವೇನ್ ಮಾಡ್ತೀರಾ ಅಂದ್ರೆ ಡಿಟರ್ಮೈನ್ ದ ರೇಂಜ್ ಆಫ್ ವ್ಯಾಲ್ಯೂಸ್ ಆಫ್ ಕೆ ಫಾರ್ ಸಿಸ್ಟಮ್ ಸ್ಟೆಬಿಲಿಟಿ. ಯಾವುದು ಇದು. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ ಏನಕ್ಕೆ ಇವೆಲ್ಲ ಹೇಳ್ತಾ ಇದೀವಿ ಅಂದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ. ಸೊ ನೀವೇನ್ ಮಾಡ್ತೀರಾ ಅಂದ್ರೆ ತಪ್ಪು ಮಾಡ್ತೀರಾ, ನೀವೆಲ್ಲ ಮಾಡೋದು ತಪ್ಪೇನೆ ನಂಗೆ ಗೊತ್ತು. ಸೊ ಏನಂದ್ರೆ ಮೇನ್ ಲೈಕ್ ಸೊ ಇವಾಗ ನೀವು ಒಂದು ಟರ್ಮಿನಾಲಜಿಗೆ ಡಿಫ್ರೆಂಟ್ ನೇಮ್ಸ್ ಇರುತ್ತೆ ಅಲ್ವಾ. ಸೊ ಆ ಡಿಫ್ರೆಂಟ್ ನೇಮ್ಸ್ ಅನ್ನ ನೀವು ತಿಳ್ಕೊಂಡಿರಲ್ಲ, ಯಾವ್ದೋ ಒಂದೇ ಹೆಸರು ತಿಳ್ಕೊಂಡು ಹೋಗಿರ್ತೀರಾ. ಸೊ ಅದ್ರದ್ದು ಇನ್ನೊಂದ್ ಹೆಸರು ಕೇಳಿದಾಗ ಏನಾಗುತ್ತೆ, ನಿಮ್ಗೆ ಆಬ್ವಿಯಸ್ಲಿ ಕನ್ಫ್ಯೂಸ್ ಆಗೇ ಆಗುತ್ತೆ. ಸೊ ಏನ್ ಮಾಡ್ತೀರಾ, ಇದಾದಪ್ಪ ಇನ್ನೊಂದ್ ಹೆಸರು, ಇದು ಹೇಗಪ್ಪ ನಾನು ಇದೇನಿದು ಅಂತ ನಿಮ್ಗೆ ಯೋಚನೆ ಬರ್ಬೋದು. ಸೊ ಅದಕ್ಕೆ ಹೇಳೋದು, ಒಂದು ಟರ್ಮಿನಾಲಜಿಗೆ 1000 ನೇಮ್ಸ್ ಇರುತ್ತೆ. ಸೊ ದಯವಿಟ್ಟು ಆ ನೇಮ್ಸ್ಗಳನ್ನೆಲ್ಲ ತಿಳ್ಕೊಳ್ಳಿ. ಯಾವ ಹೆಸರು ಕೊಟ್ರು ದಟ್ ಇಸ್ ಈಕ್ವಲ್ ಟು ದ ಸೇಮ್, ರೈಟ್? ಯಾ. ಸೊ ಇವಾಗ determine the ranges of value of k for the system stability. ಒಂದು ಮತ್ತೆ using the route criterion, calculate the range of k for the system to be stable. ಕರೆಕ್ಟ್ ಆಗಿ ನೋಡ್ಕೊಳ್ಳಿ, calculate the range of k values for the system to be stable and the determine the range of value of k for the system stability, both means the same. ಸೊ ಹೆಂಗ್ ಕೊಟ್ರು ಒಂದೇ ಮೀನಿಂಗ್, ಅದಕ್ಕೆ ನೀವು ಎಲ್ಲಾ ತರನು ತಿಳ್ಕೊಬೇಕಾಗುತ್ತೆ. ಇವಾಗ ಆ ತರ ಕೊಟ್ರು ನೀವು ರೇಂಜ್ ಆಫ್ ವ್ಯಾಲ್ಯೂ ಆಫ್ ಕೆ ಫಾರ್ ವಿತ್ ದ ಸಿಸ್ಟಮ್ ಟು ಬಿ ಸ್ಟೇಬಲ್, ಮತ್ತೆ ಈ ತರ ಕೊಟ್ರು ನೀವು ರೇಂಜ್ ಆಫ್ ವ್ಯಾಲ್ಯೂ ಆಫ್ ಕೆ ಫಾರ್ ವಿತ್ ದ ಸಿಸ್ಟಮ್ ಟು ಬಿ ಸ್ಟೇಬಲ್ ಕಂಡುಹಿಡಿಬೇಕಾಗಿರೋದು. ಸೊ ಎರಡೂ ಒಂದೇ ಮೀನಿಂಗು. ಆ ಕ್ವಶನ್ ಅಲ್ಲಿ ಏನ್ ಕೊಟ್ಟಿದ್ದ, ಯೂಸಿಂಗ್ ದ ರೌಟ್ಸ್ ಕ್ರೈಟೀರಿಯನ್, ದಟ್ ಇಸ್ ಫೈಂಡ್ ದ ವ್ಯಾಲ್ಯೂ route criterion, calculate the range of k values for the system to be stable ಅಂತ ಕೊಟ್ಟಿದ್ದ. ಇದಂದ್ರೂ ಏನು, ಇದಂದ್ರೂ going to find the range of value of k for the system to be stable, and if he asks you determine the range of values of k for system stability ಅಂತ ಕೇಳಿದ್ರು you are going to find the range of value of k, right? So first question observe ಮಾಡೋದನ್ನ ಕಲ್ತ್ಕೊಳ್ಳಿ. question observe ಮಾಡೋದೇ ಕಲ್ತಿಲ್ಲ ಅಂದಾಗ so it is a loss for you, right? So ಸುಮ್ಮನೆ question observe ಮಾಡ್ದೇನೆ ನೀವು ಮಾಡ್ತಾ ಹೋದ್ರೆ ಕ್ವಶನ್ ಅಲ್ಲಿ ಏನೋ ಒಂದು ಸಣ್ಣ ಟರ್ಮಿನಾಲಜಿ ಕೊಟ್ಟಿರ್ತಾನೆ. ಸೊ ನೀವು ಅದನ್ನ ಮಿಸ್ ಮಾಡಿದಾಗ ಏನಾಗುತ್ತೆ, ಸೊ ಇಫ್ ಯು ಟ್ರೈ ಟು ಮಿಸ್ ದ ಟರ್ಮಿನಾಲಜಿ ದೆನ್ ಇಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಕಂಪ್ಲೀಟ್ಲಿ ಝೀರೋ, ರೈಟ್ ಅಲ್ವಾ. ಸೊ ಒಂದೇ ಟರ್ಮಿನಾಲಜಿ ಮಿಸ್ ಮಾಡಿದ್ರು ಮಾರ್ಕ್ಸ್ ಹೋಗುತ್ತೆ. ಏನಕ್ಕೆ ಅಂದ್ರೆ ಟರ್ಮಿನಾಲಜಿ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತೆ ಅದನ್ನ ಉಪಯೋಗಿಸ್ಕೊಂಡೆ ನೀವು ಸಾಲ್ವ್ ಮಾಡೋಕಿರುತ್ತೆ ಆನ್ಸರ್. ಸೊ ನೀವು ಅದನ್ನೇ ನೋಡ್ದಿದ್ದಾಗ ಏನಾಗುತ್ತೆ ಹೇಳಿ, ಇಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಲಾಸ್, ರೈಟ್? ಸೊ ಪ್ಲೀಸ್ ಟು ಟ್ರೈ ಟು ಸಿ ಈಚ್ ಅಂಡ್ ಎವ್ರಿಥಿಂಗ್ ವಿತೌಟ್ ಫೇಲ್. ಫಸ್ಟ್ ಕ್ವಶನ್ ನ ಒಂದೊಂದು ವರ್ಡ್ ಬಿಡ್ದಂಗೆ ಓದಿ. ಫಸ್ಟ್ ಅದು ಮಿಸ್ಟೇಕ್ ಮಾಡ್ಬಿಡಿ. ಕ್ವಶನ್ ಒಂದೊಂದು ವರ್ಡ್ ಬಿಡ್ದಂಗೆ ಓದ್ಬಿಟ್ಟು ಅದನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ, ಏನ್ ಕೇಳಿದಾನೆ ಅಂತ. ಅದಕ್ಕೆ ನೀವು ವರ್ಕೌಟ್ ಮಾಡಿ. ಇದನ್ನ ನೀವು ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಮಾತ್ರ ಮಾಡೋದಲ್ಲ, ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕೂತ್ಕೊಂಡು ಕೊಟ್ಟಿರೋ ಕ್ವಶನ್ ಪೇಪರ್ ಅಲ್ಲಿರೋ ಕ್ವಶನ್ಸ್ ಎಲ್ಲ ಒಂದೊಂದು ವರ್ಡ್ ಓದ್ಬಿಟ್ಟು ಅದನ್ನ ನೀವು ಕ್ಲೀನ್ ಆಗಿ ನೋಡ್ಕೊಂಡು ವರ್ಕ್ ಮಾಡೋದಲ್ಲ, ನೀವು ಇದನ್ನ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಬೇಕು. ಅವಾಗ ಅಲ್ಲಿ ಸುಲಭ ಆಗುತ್ತೆ, ರೈಟ್? ಸೊ ಅಲ್ಲೂ ಬಿಡ್ಬಾರ್ದು, ನಾನು ಹೇಳ್ತಾ ಇರೋದು ಅಲ್ಲೂ ಮಾಡಿ, ಬೇಡ ಅಂತನಲ್ಲ. ಅಲ್ಲೂ ಕೊಟ್ಟಿರೋ ಕ್ವಶನ್ಸ್ಗೆ ಕೂತ್ಕೊಂಡು ನೀವೇನ್ ಮಾಡ್ತೀರಾ ಅಂದ್ರೆ ಕ್ವಶನ್ ಪೇಪರ್ ಕೊಟ್ಟಾಗ ಸೊ ಕ್ವಶನ್ ಓದುವಾಗ ಒಂದ್ ವರ್ಡ್ ಬಿಡ್ದಂಗೆ ಅಲ್ಲೂ ಓದ್ಬಿಟ್ಟು ಅದು ಏನು ಅಂತ ತಿಳ್ಕೊಂಡು ನೀವು ಆನ್ಸರ್ ಬರೀರಿ. ನಾನಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಏನು ಅಂತಂದ್ರೆ ನಿಮ್ಗೆ ಇದನ್ನ ಬರೀ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಮಾತ್ರ ಮಾಡೋದಲ್ಲ, ಯು ಆರ್ ಸಪೋಸ್ ಟು ಡೂ ಇಟ್ ಈವನ್ ಅಟ್ ಹೋಮ್. ಸೊ ನೀವು ಇವನ್ ಅಟ್ ಹೋಮ್ ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ನಿಮ್ಗೆ ಇನ್ನೂ ಜಾಸ್ತಿ ಪರ್ಫೆಕ್ಟ್ ಆಗ್ತೀರಾ, ಆಯ್ತಾ? ಇವೆಲ್ಲ ಇನ್ನೂ ಜಾಸ್ತಿ ಪರ್ಫೆಕ್ಟ್ ಆಗ್ತೀರಾ. ಏನಕ್ಕೆ ನಮ್ಮ ಮನೆಯಲ್ಲೇ ಸ್ಟಾರ್ಟ್ ಮಾಡಿ ಅಂತ ನಾನು ಹೇಳಿದ್ದಂದ್ರೆ, ಸೊ ಇವಾಗ ಕೆಲವೊಂದನ್ನ ನೀವು ವರ್ಕೌಟ್ ಮಾಡಿದಾಗ ನಿಮ್ಗೆ ಅದು ಗೊತ್ತಾಗುತ್ತೆ, ಏನಕ್ಕೆ ನಾವು ಮನೆಯಲ್ಲೇ ಅದನ್ನೆಲ್ಲ ಸ್ಟಾರ್ಟ್ ಮಾಡಬೇಕು. ವೈ ಡೂ ಯು ಹ್ಯಾವ್ ಟು ಸ್ಟಾರ್ಟ್ ದಟ್ ಪ್ರಾಕ್ಟೀಸ್ ಅಟ್ ಹೋಮ್ ಅಂಡ್ ದೆನ್ ಯು ಆರ್ ಗೋಯಿಂಗ್ ಟು
ಡೂ ದ ಸೇಮ್ ಇನ್ ಅವರ್ ಎಕ್ಸಾಮಿನೇಷನ್ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಯಾಕೆಂತಂದ್ರೆ ಒಂದೊಂದು ವರ್ಡ್ ಒಂದೊಂದು ಇನ್ಫಾರ್ಮೇಶನ್ ತಿಳಿಸುತ್ತೆ. ಸೊ ಆ ಪ್ರತಿಯೊಂದು ವರ್ಡ್ ಇರುವಂತ ಇನ್ಫಾರ್ಮೇಶನ್ಸ್ ಎಲ್ಲ ನೀವು ಮನೆಯಲ್ಲೇ ತಿಳ್ಕೊಂಡಿದ್ರೆ ಸೊ ಎಕ್ಸಾಮಿನೇಷನ್ ಹಾಲಿಗೆ ಹೋದಾಗ ಆ ಒಂದು ವರ್ಡ್ ನೋಡಿದ ತಕ್ಷಣ ನಿಮ್ಗೆ ನೆನಪಾಗುತ್ತೆ. ಸೊ ಈ ಪದ ಅಂದ್ರೆ ಇದು, ಸೊ ನಾನು ಈಗ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ, right? So that is what is one major advantage if you start this procedure at home, right? Yeah. ಸೊ ಮನೇಲೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಪ್ರತಿಯೊಂದು ವರ್ಡ್ ಒಂದೊಂದು ಮೀನಿಂಗ್ ಇರುತ್ತೆ. ಸೊ ಆ ವರ್ಡ್ ನ ನೋಡಿದ ತಕ್ಷಣನೇ ಸೊ ಆ ವರ್ಡ್ ಅಂದ್ರೆ ಈ ಮೀನಿಂಗ್, ಸೊ ನಾನು ಇದನ್ನೇ ಮಾಡ್ಬೇಕಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಗೊತ್ತಾಗಿದ ತಕ್ಷಣ ನೀವೇನ್ ಮಾಡ್ತೀರಾ, ಎಕ್ಸಾಮ್ ಹಾಲಿಗೆ ಹೋಗಿದ ತಕ್ಷಣ ವರ್ಡ್ ನ ನೀವು ಎಕ್ಸಾಮ್ ಹಾಲ್ ಅಲ್ಲಿ ನೋಡಿ ನಿಮ್ಗೆ ತಕ್ಷಣ ಗೊತ್ತಾಗುತ್ತೆ, ಓ ಇದನ್ ಮಾಡ್ಬೇಕು, ಅವ್ನು ಈ ತರ ಕೊಟ್ಟಿದ್ದಾನೆ, ಸೊ ವಿ ಹ್ಯಾವ್ ಟು ಡೂ ದಿಸ್ ಅಂತ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ, ರೈಟ್? ಬಟ್ ಇಫ್ ಯು ಡೋಂಟ್ ಡೂ ಸ್ಟಾರ್ಟ್ ಅಟ್ ಹೋಮ್ ಅಂಡ್ ಇಫ್ ಯು ಸ್ಟಾರ್ಟ್ ಸೀನ್ ಅನ್ ಎಕ್ಸಾಮಿನೇಷನ್ ಹಾಲ್, ಸೊ ಈ ಪ್ರೊಸೀಜರ್ ನ ಮನೆಯಿಂದಾನೇ ಶುರು ಮಾಡಿದೆ ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ನೀವು ಸ್ಟಾರ್ಟ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಅಂದ್ರೆ ನೀವು ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಕೂತ್ಕೊಂಡು ಪ್ರತಿಯೊಂದು ವರ್ಡ್ ಅನ್ನು ನೋಡ್ತಾ ಹೋಗ್ತೀರಾ, ಕ್ವಶನ್ ಡೀಟೇಲ್ ಆಗಿ ಓದ್ತಾ ಹೋಗ್ತೀರಾ, ಅವಾಗ ಒಂದು ವರ್ಡ್ ಏನೋ ಸಿಗುತ್ತೆ. ಸೊ ನಿಮ್ಗೆ ಆ ವರ್ಡ್ ಕೊಟ್ಟಾಗ ಸೊ ಇದನ್ನ ಈ ತರ ಕೊಟ್ಟಿದ್ದಾನಲ್ಲ, ಇದಕ್ಕೆ ಹೆಂಗ್ ಮಾಡ್ಬೇಕು ಅಂತ ಕನ್ಫ್ಯೂಷನ್ ಆಗ್ತಿದೆ ನನ್ಗೆ ಅಂತ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಯು ವಿಲ್ ಸ್ಟಾರ್ಟ್ ಕನ್ಫ್ಯೂಷನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಸೊ ಇಫ್ ಯು ಸಿ ಎ ವರ್ಡ್ ಅಂಡ್ ಇಫ್ ಯು ಗೆಟ್ ಕನ್ಫ್ಯೂಸ್, ಸೊ ಹೆಂಗೆ ಕೊಟ್ಟಿದ್ದಾನಲ್ಲ, ಈ ಪದ ಕೊಟ್ಟಿದ್ದಾನಲ್ಲ, ಸೊ ಇದಕ್ಕೆ ಹೆಂಗ್ ಮಾಡ್ಬೇಕು, ಇವಾಗ ಇಲ್ಲಿ ಬರೀ ಫೀಡ್ಬ್ಯಾಕ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳಿದ್ದಾನೆ. ಎಸ್ ಟೋಲ್ಡ್ ಯು ಯುನಿಟಿ ಫೀಡ್ಬ್ಯಾಕ್ ಕಂಟ್ರೋಲ್ ಸಿಸ್ಟಮ್, ಬಟ್ ಆ ಜಾಗದಲ್ಲಿ ನಿಮ್ಗೆ ನೆಗೆಟಿವ್ ಅಂತ ಇದ್ದಾಗ, ಸೊ ಇಫ್ ಅಟ್ ದಟ್ ಪ್ಲೇಸ್ ದರ್ ಇಸ್ ಸೇ ನೆಗೆಟಿವ್, ಸೊ ನೆಗೆಟಿವ್ ಅಂತ ಇದ್ದಾಗ ಸೊ ಜಾಗದಲ್ಲಿ ಸೊ ನಿಮ್ಗೆ ಏನಾಗುತ್ತೆ, ನೆಗೆಟಿವ್ ಅಂತ ಇದ್ದಾಗ ಸೊ ಇಟ್ ಇಸ್ ನಥಿಂಗ್ ಬಟ್, ಸೊ ನಿಮ್ಗೆ ಸ್ಟಾರ್ಟ್ ಆಗುತ್ತೆ ಕನ್ಫ್ಯೂಷನ್, ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಕೊಟ್ಟಿದ್ದಾನೆ. ಸೊ ಈ ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್ ಆಗಿ ಏನ್ ಮಾಡ್ಬೇಕಪ್ಪ, ನಾನು ನೆಗೆಟಿವ್ ಅನ್ನೋ ವರ್ಡ್ ಏನಾದ್ರು ಪ್ರಾಬ್ಲಮ್ಗೆ ಎಫೆಕ್ಟ್ ಆಗುತ್ತೆ, ಸಾವಿರೇನು ಕ್ವಶನ್ಸ್ ಹುಟ್ಕೊಳತ್ತೆ. ಸೊ ಅದಕ್ಕೆ ಅದೆಲ್ಲ ಹುಟ್ಕೋಬಾರ್ದು ಅಂತಂದ್ರೆ ಪ್ರತಿಯೊಂದನ್ನು ಓದ್ತಾ ಹೋಗಿ ಎಲ್ಲಾದ್ರೂ ಕ್ಲೀನ್ ಆಗಿ ತಿಳ್ಕೊಳ್ಳಿ, ಒಂದ್ ಕ್ವಶನ್ ಕ್ಲೀನ್ ಆಗಿ ತಿಳ್ಕೊಳ್ಳಿ ಎಕ್ಸಾಮ್ಗೆ ಹೋಗಕ್ ಮುಂಚೆ. ಸೊ ಅವಾಗ ನಿಮ್ಗೆ ಅಲ್ಲಿ ನಿಮ್ಗೆ ತುಂಬಾ ಸುಲಭ ಆಗುತ್ತೆ, ರೈಟ್? ಅಂಡ್ ಇಫ್ ಯು ಡೂ ದಿಸ್ ಪ್ರೋಸೆಸ್ ಈವನ್ ಇನ್ ದ ಎಕ್ಸಾಮಿನೇಷನ್ ಹಾಲ್ ಆಲ್ಸೋ, ಯು ಡೋಂಟ್ ಲೀವ್ ಎನಿಥಿಂಗ್, ರೈಟ್? ನೀವ್ ಯಾವ್ದನ್ನೂ ಬಿಡಲ್ಲ. ಸೊ ನೀವು ಓದಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೊ ಅಲ್ಲಿ ಏನೇನಿತ್ತು, ನಾನು ಏನೇನ್ ಮಾಡ್ಬೇಕು ಅಂತ. ಸೊ ಏನು ಬಿಡ್ದಂಗ್ ನೀವು ಮಾಡ್ತೀರಾ. ಸೊ ನೀವು ಓದ್ದೆ ಬ್ಲಾಂಕ್ ಆಗಿ ಎಕ್ಸಾಮ್ ಹಾಲ್ ಅಲ್ಲಿ ಮಾಡಿದ್ರೆ ಸೊ ನೀವ್ ಏನೋ ಒಂದ್ ಬಿಟ್ಟಿರ್ತೀರಾ, ಸೊ ಅದಕ್ಕೆ ಮಾರ್ಕ್ಸ್ ಕಳ್ತಾ ಹೋಗುತ್ತೆ, ರೈಟ್? ದಟ್ ಇಸ್ ವಾಟ್ ಇಸ್ ದ ಮೇನ್ ಇಂಪಾರ್ಟೆಂಟ್ ಥಿಂಗ್, right? And see the second one, what is the value of k which gives you sustained oscillation and what is the oscillation frequency, right? So illen kottidane, so determine the value of k which causes sustained oscillations in the closed loop system. So ಏನು confuse ಆಗಬೇಡಿ, determine the value of k which causes sustained oscillation in the closed loop system and what is the value of k which gives sustained oscillation. ಎರಡನ್ನು ಒಂದೇ. So it is nothing but both are the same, right? So ಯಾವುದೇ ರೀತಿ ಕನ್ಫ್ಯೂಷನ್ಸ್ ಬೇಡ, ನಿಮ್ಗೆ ಹೆಂಗೆ ಕೊಟ್ರು ನೀವು ಅದೇ ಅನ್ನೋದು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾನು ಎರಡನ್ನೂ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಎರಡರಲ್ಲೂ ಒಂದನ್ನೇ ಕೇಳಿದಾನೆ, ಬಟ್ ಇಸ್ ಆಸ್ಕ್ಡ್ ಇನ್ ಡಿಫ್ರೆಂಟ್ ಮ್ಯಾನರ್. ಸೊ ಡಿಫ್ರೆಂಟ್ ಮ್ಯಾನರ್ ಅಲ್ಲಿ ಕೇಳಿದಾಗ ನೀವು ಕನ್ಫ್ಯೂಷನ್ಸ್ ಯಾವುದೇ ರೀತಿ ಆಗ್ಬಾರ್ದು. ಸೊ ನೀವು ಅದನ್ನ ನೋಡಿದ ತಕ್ಷಣ ಅವ್ನು ಹೆಂಗ್ ಕೊಟ್ರು, ಓ ನಾನು ಇದನ್ನೇ ಮಾಡ್ಬೇಕು, ನಾನು ಇದೇ ಫೈಂಡ್ ಔಟ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬೇಕು. ಸೊ ಅದಕ್ಕೋಸ್ಕರ ನಾನು ಎರಡನ್ನೂ ಕಂಪೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಬಟ್ ಅಲ್ಲಿ ಒಂದ್ ಎಕ್ಸ್ಟ್ರಾ ಆಯ್ತು. ಏನಾಯ್ತು, ಈ ಜಾಗದಲ್ಲಿ ನೆಗೆಟಿವ್ ಫೀಡ್ಬ್ಯಾಕ್ ಸಿಸ್ಟಮ್ ಅಂತ ಹೇಳಿದಾನೆ, ಪ್ಲಸ್ ಅವನು ಈ ಜಾಗದಲ್ಲಿ ಏನ್ ಹೇಳಿದಾನೆ, ಫಾರ್ ಅ ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್, CLCS ಕ್ಲೋಸ್ಡ್ ಲೂಪ್ ಕಂಟ್ರೋಲ್ ಸಿಸ್ಟಮ್ ಅಂತ ಹೇಳಿದಾನೆ. ಸೊ ಅದೆರಡರ ಬಗ್ಗೆ ನಾನು ಖಂಡಿತ ಡಿಸ್ಕಸ್ ಮಾಡ್ತೀನಿ ವಿತೌಟ್ ಫೇಲ್, ಬಿಕಾಸ್ ದಟ್ ಇಸ್ ಆಲ್ಸೋ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್, ರೈಟ್? Yeah. And what is the oscillation frequency? So what is the oscillation frequency or what is the corresponding frequency of sustained oscillation? Both means the same, right? ಏನಕ್ಕೆ ನಾವು ಇಷ್ಟು ಕಂಪ್ಯಾರಿಸನ್ ಮಾಡ್ತಾ ಇದೀವಿ ಕ್ವಶನ್ ಪೇಪರ್ಗೂ ಈ ಕ್ವಶನ್ಗೂ ಅಂತಂದ್ರೆ, ಸೊ ಅವನು ಏನೇನ್ ಕೇಳಿದಾನೆ ಅದು ಸೇಮ್ ಏನ್ ಅವನು, ಬಟ್ ಅಂದ್ರೆ ಅವನು ಬೇರೆ ರೀತಿನಲ್ಲಿ ಕೇಳಿದಾನೆ ಅಷ್ಟೇ. ಇಲ್ಲೇನ್ ಕೇಳಿದಾನೆ, ವ್ಯಾಲ್ಯೂ ಆಫ್ ಕೆ ವಿಚ್ ಗಿವ್ಸ್ ಸಸ್ಟೈನ್ಡ್ ಆಸಿಲೇಷನ್ ಅಂತ ಕೇಳಿದಾನೆ. ಇಲ್ಲಿ ಏನ್ ಕೇಳಿದಾನೆ, ಸೊ ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಕೆ ವಿಚ್ ಕಾಸಸ್ ಸಸ್ಟೈನ್ಡ್ ಆಸಿಲೇಷನ್ಸ್ ಇನ್ ದ ಕ್ಲೋಸ್ಡ್ ಲೂಪ್ ಸಿಸ್ಟಮ್ ಅಂತ ಕೇಳಿದಾನೆ. ಸೊ ಬೋತ್ ಮೀನ್ಸ್ ದ ಸೇಮ್. ಸೊ ನಿಮ್ಗೆ ಒಂದು ಟರ್ಮಿನಾಲಜಿ ಕಂಡಿಡಿಯಕ್ಕೆ ಕೊಟ್ಟಿದ್ದು ಅದನ್ನ ಅವನು ಯಾವ ರೀತಿನಲ್ಲಾರು ಕೊಟ್ಟಿರ್ಲಿ ಕಂಡಿಡಿಯಕ್ಕೆ, ಅಂದ್ರೆ ದ ಇಂಗ್ಲಿಷ್ ಸ್ಟೇಟ್ಮೆಂಟ್ ವಾಟ್ ಎವರ್ ಇಸ್ ಗಿವನ್ ಟು ಯು, ದ ಕ್ವಶನ್ ದಟ್ ಮೈಟ್ ಬಿ ಎನಿ ಮ್ಯಾನರ್. ಸೊ ಯಾವ ಮ್ಯಾನರ್ ಅಲ್ಲಿ ಕೊಟ್ಟಿದ್ರು ನೀವೇನ್ ಅರ್ಥ ಮಾಡ್ಕೋಬೇಕು, ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಇದೇನೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇಟ್ ಸೆಲ್ಫ್ ಅಂತ ನಿಮಗೆ ಗೊತ್ತಾಗ್ಬೇಕು. ಈಗ ಎರಡರನ್ನ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ. ನೀವು ಹೆಂಗ್ ಕೊಟ್ರು ನೀವೇನ್ ತಲೆಯಲ್ಲಿ ಇಟ್ಕೋಬೇಕು, ನಾನು ಕೆ ಕಂಡಿಡಿಬೇಕು ಅಷ್ಟೇ. ಐ ವಾಂಟ್ ಟು ಫೈಂಡ್ ಔಟ್ ಕೆ ಮಾರ್ಜಿನಲ್ ಅಂತ ನೀವು ತಿಳ್ಕೋಬೇಕು ಅಷ್ಟೇ, ಇನ್ನೇನು ಇಲ್ಲ. ಸೊ ಅದಕ್ಕೆ ನಾವು ಇಷ್ಟೊಂದೆಲ್ಲ ಕಂಪ್ಯಾರಿಸನ್ ಮಾಡ್ತಾ ಇರೋದು. ಸೊ ನಿಮ್ಗೆ ಯಾವ ತರ ಕೊಟ್ರು ನೀವು ಇದೇ ಕಂಡಿಡಿಬೇಕು ಅಂತ ನಿಮಗೆ ಗೊತ್ತಾಗ್ಬೇಕು. ಸೊ ದ ಕ್ವಶನ್ ಇಸ್ ಟ್ವಿಸ್ಟೆಡ್ ಅಂಡ್ ಟ್ರಿಲ್ಡ್, ಆರ್ ಇಫ್ ದ ಕ್ವಶನ್ ಇಸ್ ನಥಿಂಗ್ ಬಟ್
ಸೊ ನಿಮ್ಗೆ ಸ್ವಲ್ಪ ತಿರ್ಚಾ ಮುರ್ಚಾ ಮಾಡ್ಕೊಟ್ಟಿದ್ರೆ ಕನ್ಫ್ಯೂಸ್ ಆಗಕ್ಕೆ ಅಂತಾನೆ ತಿರ್ಚಾ ಮುರ್ಚಾ ಮಾಡ್ಕೊಟ್ಟಿದ್ರು ಸಹಿತವಾಗಿ ನಿಮ್ಗೆ ಏನ್ ಕಂಡುಹಿಡಿಬೇಕು ಅಂತ ಇರುತ್ತೋ ಅದನ್ನೇ ನೀವು ಫೈಂಡ್ ಔಟ್ ಮಾಡ್ಬೇಕು ಅನ್ನೋ ನಿಮಗೆ ಗೊತ್ತಾಗ್ಬೇಕು. ಅದಕ್ಕೆ ನಾನು ಎರಡನ್ನೂ ಕಂಪ್ಯಾರಿಸನ್ ಮಾಡಿ ತೋರಿಸ್ತಾ ಇದ್ದೀನಿ. ಅವ್ನು ಈ ಕ್ವಶನ್ ಅಲ್ಲಿ ಈ ತರ ಕೇಳಿದಾನೆ, ಅವ್ನು ಆ ಕ್ವಶನ್ ಅಲ್ಲಿ ಆ ತರ ಕೇಳಿದಾನೆ, ಬಟ್ ಎರಡೂನು ಒಂದೇ. ಯು ಆರ್ ಸಪೋಸ್ ಟು ಫೈಂಡ್ ದ ಕೆ that is which causes sustained oscillations in the closed loop system, right? This is what is the important thing. So ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟು ಸಣ್ಣ ಪುಟ್ಟದನ್ನ ನಿಮ್ಗೆ ಹೇಳ್ತಾ ಇದೀವಿ ಆಯ್ತಾ. we are trying to tell all this small things. ಸೊ ಏನಕ್ಕೆ ನಾವು ಇಷ್ಟು ಸ್ಮಾಲ್ ಥಿಂಗ್ಸ್ ನಿಮ್ಗೆ ಹೇಳ್ತಾ ಇದೀವಿ ಅಂದ್ರೆ ನಿಮಗೆ ಯೂಸ್ ಆಗಲಿ ಅಂತ. ಸೊ ಬಿಫೋರ್ ದಟ್ ವಿ ಹ್ಯಾಡ್ ವರ್ಕ್ ವೆರಿ ಹಾರ್ಡ್ ಫಾರ್ ದಿಸ್. ಸೊ ಬೇರೆ ಒಂದಿಷ್ಟು ರಿಸೋರ್ಸಸ್ ನಾವು ಚೆಕ್ ಮಾಡಿದೀವಿ ಸೊ ದಟ್ ವಿ ಶುಡ್ ನಾಟ್ ಡೂ ದ ಸೇಮ್ ಆಫ್ ದೆಮ್, ರೈಟ್, ಆಸ್ ಪರ್ ಕಾಪಿರೈಟ್ಸ್ ಇಶ್ಯೂ. ಸೊ ನಾವು ಅವ್ರದನ್ನ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ನಾವು ಒಂದು ಸ್ವಂತ ಇದನ್ನ ಇಟ್ಕೊಂಡು ಮಾಡ್ಬೇಕಾಗುತ್ತೆ. ಸೊ ಅದಕ್ಕೆ ಎಲ್ಲಾ ರಿಸೋರ್ಸ್ ಅನ್ನು ನಾವು ಒಂದ್ಸಲ ಚೆಕ್ ಮಾಡಿದ್ವಿ. ಅದರಲ್ಲಿ ನಮಗ್ ಗೊತ್ತಾಗಿದ್ದೇನು ಅಂದ್ರೆ you people were lagging behind the tips and tricks, the question paper hacks, and how to start a subject and how to study that subject and ಯಾವ ಮಾಡ್ಯೂಲ್ ಇಂದ ಸ್ಟಾರ್ಟ್ ಮಾಡಬೇಕು, ಮತ್ತೆ ನೀವು ಹೇಗೆ ಓದ್ಕೊಳ್ಬೇಕು ಆ ಸಬ್ಜೆಕ್ಟ್ ನ, ಮತ್ತೆ ಯಾವ ರೀತಿ ಆನ್ಸರ್ ರೈಟಿಂಗ್ ಬರೀಬೇಕು, ಮತ್ತೆ ನಿಮ್ಗೆ ಈಗ ಕರೆಂಟ್ಲಿ ಇಂಟ್ರೊಡ್ಯೂಸ್ ಮಾಡಿರುವಂತಹ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ನಾನು ನಿಮ್ಗೆ ತಲುಪಿಸುವಂತಹ ಒಂದು ಇಂಟೆನ್ಷನ್ ಅವ್ರು ಏನ್ ಮಾಡಿದ್ದಾರೆ. ಈಗ ನಿಮ್ಗೆ ಆಲ್ರೆಡಿ ಸುಮಾರು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ಸ್ ಎಲ್ಲ ನಿಮ್ ಹತ್ರನೇ ಬಂದಿದೆ, ಕರೆಕ್ಟ್. ಐ ಗಾಟ್ ಇಟ್ ಥ್ರೂ many of the telegram apps and many of the whatsapp groups, right? ಎಲ್ಲ ಕಡೆಯಿಂದ ನಿಮಗೆ ಶೇರ್ ಆಗಿದೆ. ಸೊ ಅದ್ರ ಬಗ್ಗೆ ನಿಮ್ಗೆ ಒಂದಿಷ್ಟು ಅರಿವು ಮೂಡಿಸಬೇಕಾಗಿತ್ತು. ಸೊ I found out that all these things was not present in all the other resources. ಸೊ ಇದನ್ನೆಲ್ಲ ಒಳಗೊಂಡಿರುವಂತಹ ನಾನು ಒಂದು ಚಾನೆಲ್ ಕ್ರಿಯೇಟ್ ಮಾಡಬೇಕು ಅಂಡ್ ಆ ಚಾನೆಲ್ ಅಲ್ಲಿ ಬರೀ ನಾನು ಎಕ್ಸ್ಪ್ಲನೇಷನ್ ಮಾತ್ರ ಮಾಡೋದಲ್ಲ. ಸೊ ಇದನ್ನೆಲ್ಲ ಒಳಗೊಂಡಂತೆ ನಾನು ಒಂದಿಷ್ಟು ನಿಮ್ಗೆ ಹೇಳಬೇಕು. ಸೊ ಅವಾಗ ನಿಮ್ಗೆ ಇದ್ರ ಅರಿವೆಲ್ಲ ಆಗ್ಬೇಕು. ಬರೀ ನೀವು ಪಾಠ ಕಲಿಯೋದಲ್ಲ, ಬರೀ ನೀವು ನಾನು ಹೇಳ್ಕೊಡೋ ಲೆಕ್ಕ ಕೇಳಿಸ್ಕೊಂಡು ಅದನ್ನ ನೀವು ಅರ್ಥ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಈ ಹ್ಯಾಕ್ಸ್ಗಳನ್ನೂ ನೀವು ತಲೆಯಲ್ಲಿ ಇಟ್ಕೋಬೇಕು. ಬಿಕಾಸ್ ಎಷ್ಟೋ ಸತಿ ಎಂತ್ ಮೂಮೆಂಟ್ ಅಲ್ಲಿ ನಿಮ್ಗೆ ಪ್ರಾಬ್ಲಮ್ ಆದಾಗ ದೀಸ್ ಟಿಪ್ಸ್ ಅಂಡ್ ಹ್ಯಾಕ್ಸ್ ವಿಲ್ ಮೇಕ್ ಯು ಸೇವ್ ಯರ್ ಲೈಫ್, ರೈಟ್? ನಿಮ್ ಲೈಫ್ ಸೇವರ್ ಅಥವಾ ಆ ಟೈಮಲ್ಲಿ ನಿಮ್ಗೆ ಆ ಸಬ್ಜೆಕ್ಟ್ ನ ಯಾವ್ದೋ ಒಂದು ರೀತಿಯಲ್ಲಿ ಪಾಸ್ ಮಾಡ್ಕೊಡತ್ತೆ. ಸೊ ಇಷ್ಟನ್ನು ನಾವು ಹೇಳಲೇಬೇಕಾಗುತ್ತೆ. ಅಂಡ್ ಐ ಆಲ್ಸೋ ಫೌಂಡ್ ಔಟ್ ದಟ್, ಸೊ ನಾನು ಏನ್ ಇನ್ನೊಂದು ಫೈಂಡ್ ಔಟ್ ಮಾಡ್ಕೊಂಡೆ ಅಂತಂದ್ರೆ ಬರೀ ಲೆಕ್ಕ ಮಾಡೋದು ಮಾತ್ರ ಅಲ್ಲ. ಸೊ ಬರೀ ನಾವು ಒಂದು ಲೆಕ್ಕ ಮಾಡಿ ನಿಮಗೆ ಅದನ್ನ ಜಸ್ಟ್ ಮಾಡ್ಬಿಟ್ಟು ಹೊಟ್ಟೋಗೋದಲ್ಲ. ಸೊ ನಮ್ಗೆ ಆ ಲೆಕ್ಕ ಎಕ್ಸಾಮ್ ಬಂದಿದೆಯಾ, ಸೊ ಆ ಲೆಕ್ಕನ ನಾವು ಎಷ್ಟು ಮಟ್ಟಿಗೆ ವರ್ಕೌಟ್ ಮಾಡಿದ್ರೆ ಹೌ ಮಚ್ ದಟ್ ಇಸ್ ಯೂಸ್ಫುಲ್ ಫಾರ್ ಯರ್ ಎಕ್ಸಾಮಿನೇಷನ್ ಅನ್ನೋ ಒಂದು ಐಡಿಯಾಲಜಿನ ನಾವು ಇಟ್ಕೊಂಡು ಸಾಲ್ವ್ ಮಾಡ್ತಾ ಇದೀವಿ. ಸುಮ್ಮನೆ ನಾವು ರ್ಯಾಂಡಮ್ ಲೆಕ್ಕ ತಗೊಂಡು ಮಾಡ್ತಾ ಇಲ್ಲ, ರೈಟ್? ದಟ್ ಇಸ್ ವಾಟ್ ಇಸ್ ಆಲ್ಸೋ ವಿ ಆರ್ ಡೂಯಿಂಗ್. ಬಿಕಾಸ್ ಪ್ರಾಬ್ಲಮ್ಯಾಟಿಕ್ ನಾನು ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ವಿಡಿಯೋನಲ್ಲಿ. ಏನ್ ಹೇಳಿದ್ದೆ? ಪ್ರಾಬ್ಲಮ್ಯಾಟಿಕ್ ಸಬ್ಜೆಕ್ಟ್ ಅಂದ್ರೆ ನಿಮ್ಗೆ ಹೋಗೋದೇ ಕಷ್ಟ, ಹಿಂಸೆ, ನನ್ಗೇನು ಗೊತ್ತಾಗ್ತಾ ಇಲ್ಲ, ನಂಗೆ ತುಂಬಾ ಕಷ್ಟ ಅನ್ನಿಸ್ತಾ ಇದೆ, ನನ್ಗೆ ಹಿಂಸೆ ಅನ್ನಿಸ್ತಾ ಇದೆ ಅಂತ ನೀವು 1008 ತಲೆಗೆ ಹಾಕೊಳ್ತೀರಾ. ಸೊ ಅದನ್ನೆಲ್ಲ ನೀವು ತಲೆಗೆ ಹಾಕೊಳ್ಳೋದ್ರಿಂದ ಸೊ ನಿಮ್ಗೆ ತುಂಬಾ ಸುಲಭ ಮಾಡಕ್ಕೆ ಅಂತ ನಾವು ಇಷ್ಟನ್ನೆಲ್ಲ ಹೊತ್ತು ತಂದಿದೀವಿ. ಅಂಡ್ ವಿ ಆಲ್ ದಿಸ್ ಫೀಚರ್ಸ್ ಇನ್ ಅವರ್ ಚಾನಲ್ ಅಂಡ್ ಯು ಕ್ಯಾನ್ ವಾಚ್ ಆಲ್ ಅವರ್ ವಿಡಿಯೋಸ್. ನಾವು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಡಿಸ್ಕಸ್ ಮಾಡಿದೀವಿ, ನಾವು ಬೇಸಿಕ್ ಸಿಗ್ನಲ್ ಪ್ರೊಸೆಸಿಂಗ್ ಏನೇನ್ ಕ್ವಶನ್ಸ್ ಟೀಚ್ ಮಾಡಿದ್ವಿ ಅದೇ ಬೇಸಿಸ್ ಮೇಲೆ ಕ್ವಶನ್ಸ್ ನ್ಯೂಮರಿಕಲ್ಸ್ ಚೇಂಜ್ ಆಗಿ ಬಂದಿದೆ. ಸೊ ನೀವು ಬೇಸಿಕ್ ಸಿಗ್ನಲ್ ಪ್ರೊಸೆಸಿಂಗ್ ಕ್ವಶನ್ ಪೇಪರ್ ರಿವ್ಯೂ ನ ಚೆಕ್ ಮಾಡಬಹುದು, ರೈಟ್? ರಿವ್ಯೂ ನ ಚೆಕ್ ಮಾಡಬಹುದು. ಅಂಡ್ ನಾನು ಯಾವ ಕ್ವಶನ್ಸ್ ನ ಅಲ್ಲಿ ಮೆನ್ಷನ್ ಮಾಡಿದ್ದೆ ಆ ಕ್ವಶನ್ ರಿಲೇಟೆಡ್ ನಾನು ಏನ್ ವಿಡಿಯೋ ಮಾಡಿದ್ದೆ ಅದನ್ನ ಚೆಕ್ ಮಾಡಬಹುದು. ನಿಮಗೆ ಎಲ್ಲಾನು ಅರ್ಥ ಆಗುತ್ತೆ, ರೈಟ್? ಯು ವಿಲ್ ಅಂಡರ್ಸ್ಟ್ಯಾಂಡ್ ಥಿಂಗ್ಸ್ ಇನ್ ಅ ಬೆಟರ್ ಮ್ಯಾನರ್. ಸೊ ಇಫ್ ಯು ವಾಂಟ್ ಆಲ್ ದಿಸ್ ಫೀಚರ್ಸ್ ಇಷ್ಟು ನಿಮಗೆ ಬೇಕು ಅಂತಂದ್ರೆ ಪ್ಲೀಸ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಇಟ್ ಟು ಮೆನಿ ಮೋರ್ ಹೂ ಆರ್ ಇನ್ ನೀಡ್. ಅಂಡ್ ಪ್ಲೀಸ್ ಟು ಪ್ರೆಸ್ ದ ಬೆಲ್ ಐಕನ್ ಟು ಗೆಟ್ more and more updates on our channel, right? This is what is my motto and agenda. ಸುಮ್ಮನೆ ನಾವು ಮಾಡಕ್ಕಂತೂ ಬಂದಿಲ್ಲ, ಇಷ್ಟನ್ನೆಲ್ಲ ಇಟ್ಕೊಂಡು ಬಂದಿದೀವಿ so that no student should not get any problems. ಯಾವುದೇ ತರ ಪ್ರಾಬ್ಲಮ್ ಇಲ್ದಂಗೆ ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೊಂಡು ಪಾಸ್ ಆಗಲಿ ಅನ್ನೋದೇ ನಮ್ಮ ಅಜೆಂಡಾ, ರೈಟ್? ಯಾ. And here you can see that. So let's start with this particular question. So ಇವಾಗ ನಾವೇನ್ ಮಾಡಿದ್ವಿ, 1 plus d of s into h of s is equal to 0. I already told you the process, right? ಈ process ನಾವು ಮಾಡಿದೀವಿ. ಸೊ ಇದನ್ನ ನಾನು ತುಂಬಾ ಸಿಂಪಲ್ ಆಗಿ ಹೇಳಿ ಮುಗಿಸ್ಕೊಡ್ತೀನಿ ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಡನ್ 2 to 3 problems based on finding out the k range of k for the stability, right? Yeah, just a minute. I'm sorry students. Yeah. So now let me start with the problem directly. So ಇವಾಗ ನಮಗೆ ಕ್ವಶನ್ ಏನ್ ಕೊಟ್ಟಿದ್ದಾನೆ, it is nothing but k divided by s plus 2 into s plus 4 into s square plus 6s plus 5 ಇದನ್ನ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ನಾವೀಗ ಏನ್ ಮಾಡ್ತಾ ಇದೀವಿ ಅಂತಂದ್ರೆ what is that we are trying to do is that so we are going to have what, so we are going to
take that. So that is nothing but 1 plus g of s into h of s is equal to 0, wherein you are going to write 1 plus g of s into h of s is nothing but this, that is k divided by s plus 2 into s plus 4 into s square plus 6s plus 5. So which is equal to what? So which is equal to 0, right? This is what is the thing. And if you try to take the denominator as common, and if you try to do the simplification, denominator na common ತಗೊಂಡು simplification ಮಾಡಿದ್ದೆ ಆದರೆ ನಿಮಗೆ ಬರುವಂತ ಒಂದು characteristic equation is nothing but s power 4 plus 12s cube plus 69s square plus 198s plus 200 plus k is equal to 0. So ಇದನ್ನ ಆಲ್ರೆಡಿ ನಾವು ನಿಮಗೆ ನೀಟಾಗಿ ಮಾಡಿದೀವಿ ಆಯ್ತಾ. ಸೊ ಡಿನಾಮಿನೇಟರ್ ಕಾಮನ್ ತೆಗೆಯೋದು, ಆಮೇಲೆ ಅದ್ರ ಮುಂದಿನ ಪ್ರೋಸೆಸ್ ಮಾಡೋದು ನಾವೆಲ್ಲಾನು ಹೇಳ್ಕೊಟ್ಟಿದ್ದೀವಿ. ಸೊ ಅದನ್ನ ನೀವು ನೋಡ್ಕೊಂಡು ಈ ಪ್ರಾಬ್ಲಮ್ಗೂ ಪ್ರಯತ್ನ ಮಾಡಿ ಆಯ್ತಾ. ಸೊ ಇಟ್ ಇಸ್ ಲೈಕ್ ಇವಾಗ ಎಲ್ಲಾ ಪ್ರಾಬ್ಲಮ್ಗೂ ನಾವು ಮಾಡ್ತೀವಿ ಅನ್ನೋದಾದ್ರೆ ಸೊ ನೀವು ಕಲಿಯಕ್ಕಾಗಲ್ಲ ಅವಾಗ. ಸೊ ಇಟ್ ಇಸ್ ಲೈಕ್ ಇಟ್ ಬಿಕಮ್ಸ್ ಲೈಕ್ ಎಲ್ಲಾನು ನಿಮ್ಗೆ ನಿಮ್ ಹತ್ರಕ್ಕೆ ಬರ್ತಾ ಇದೆ. ಸೊ ಅದು ಏನಾಗ್ತಾ ಇದೆ ಅಂದ್ರೆ ನಿಮ್ಗೆ ಅದನ್ನ ಎಲ್ಲಾನು ನೀವು ತಗೊಂಡು ನಿಮಗ್ ಮಾಡಕ್ ಗೊತ್ತಾಗಿರಲ್ಲ. ದಟ್ ಇಸ್ ವಾಟ್ ಇಸ್ ದ ಪ್ರಾಬ್ಲಮ್. ಸೊ ನಿಮ್ಗೆ ಎಲ್ಲಾನು ನಾವು ಮಾಡಿಸ್ಬಿಟ್ಟಾಗ ಸೊ ನೀವೇ ಒಂದ್ ಮಾಡಿದಾಗ ನಿಮಗ್ ಗೊತ್ತಾಗಲ್ಲ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಸೊ ನಿಮಗೂ ಗೊತ್ತಾಗ್ಬೇಕು ಅಂದ್ರೆ ನೀವು ಪ್ರಯತ್ನ ಮಾಡಿ. ಡೋಂಟ್ ಗೆಟ್ ಇನ್ ಟು ಸ್ಪೂನ್ ಫೀಡಿಂಗ್ ಥಿಂಗ್ ಆಯ್ತಾ. ಸೊ ಎಲ್ಲಾನು ಒಂದೇ ತರದ ಎಷ್ಟೊತ್ತಿ ಹೇಳ್ಕೊಡಕ್ಕಾಗತ್ತೆ? ಹೌ ಮೆನಿ ಟೈಮ್ಸ್ ವಿ ಕ್ಯಾನ್ ಟೀಚ್ ದ ಸೇಮ್ ಥಿಂಗ್ ಅಲ್ಲ. ಸೊ ದಟ್ ಇಸ್ ವೈ ನಾವು ಒಂದೆರಡಕ್ಕೆ ಹೇಳ್ಕೊಟ್ಟಿರ್ತೀವಿ, ಮಿಕ್ಕಿದನ್ನೆಲ್ಲ ನೀವು ಟ್ರೈ ಮಾಡಿದಾಗ ಸೊ ನಿಮಗೂ ಗೊತ್ತಾಗತ್ತೆ. ಸೊ ನೀವು ಕಲಿತೀರಾ ಮತ್ತು ಬೇರೆ ಬೇರೆ ಪ್ರಾಬ್ಲಮ್ಸ್ಗೆ ನೀವು ಟ್ರೈ ಮಾಡ್ತೀರಾ, ಅವಾಗ ನಿಮ್ಗಿನ್ನ ಸುಲಭ ಆಗುತ್ತೆ. ಇವಾಗ ನಾವೆಲ್ಲದಕ್ಕೂ ಮಾಡ್ತೀವಿ ಅಂತ ಹೋದಾಗ ಯು ವಿಲ್ ಫೈಂಡ್ ಇಟ್ ಡಿಫಿಕಲ್ಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್. ದಿಸ್ ಇಸ್ ಮೈ ಬೆಸ್ಟ್ ಸಜೆಷನ್ ಅಂಡ್ ಪ್ಲೀಸ್ ಟು ಮೇಕ್ ಶೋರ್ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್ ಸಜೆಷನ್ ಆಸ್ ವೆಲ್, ರೈಟ್? ನೀವು ಸಜೆಷನ್ ಅರ್ಥ ಮಾಡ್ಕೊಳ್ತೀರಾ, ನಾವ್ ಯಾಕೆ ಇದನ್ನ ಮಾಡ್ತಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಟ್ಸ್ ಫಾರ್ ಯೋರ್ ಬೆನಿಫಿಟ್, ರೈಟ್? Yeah, so that is why you are supposed to, what is you supposed to do when you see this problem? ನೀವು ಈ ಪ್ರಾಬ್ಲಮ್ ನ ನೋಡಿದಾಗ ಯೂಟ್ಯೂಬ್ ಅಲ್ಲಿ ಏನ್ ಮಾಡ್ತೀರಾ? ಯು ಆರ್ ಗೋಯಿಂಗ್ ಟು ಟೇಕ್ ದ ಡಿನಾಮಿನೇಟರ್ as common and you are going to do the further procedure wherein you are going to get the resultant, right? This is the resultant equation. So ಇವಾಗ ನಾವೇನ್ ಬರಿಬೇಕು? s power 4 s cube s square s to the power of 1 and s to the power of 0, right? s power 4 value ಏನು 1 ಇದೆ because it's only s power 4 say there is no coefficient on the back side of s power 4, so it's nothing but 1. And then here it is nothing but 12s cube. So what is my 12s cube? So 12s cube it is nothing but, so here it is 12s cube and next one ಏನು 69s square. So ಈಗ s power 4 ಅಂದ್ರೆ next successor ಏನು s square. After s power 4 it is s square and after s square it is s, correct? So ಅದಕ್ಕೆ s power 4 s square and after s square is nothing but 69. ಹೆಂಗೆ s square ಹಿಂದೆ ಇರೋ ಕೋಎಫಿಷಿಯಂಟ್ ಏನು 69. ಸೊ 69 ನಾವು ಬರಿತಾ ಇದೀವಿ. ಮತ್ತೆ ತಿರ್ಗಾ here you can see that it is nothing but, yes, okay, here you can see that it is nothing but, what I can say, it is nothing but 200 plus k ಏನು s ಇರೋವಂತದ್ದು. So it is nothing but the numerical, I am sorry here. So it is nothing but s power 4 s square and the numerical. So numerical ಅಂದ್ರೆ ಏನು ಈ ತರ ಒಂದು numerical ಬಂದಿರುತ್ತಲ್ಲ, so ಇದನ್ನ ನಾವು ಹೇಳ್ತೀವಿ. So this one you are supposed to write it over here, right? And then this is what is my s cube and s. So s cube ಬರದ್ಮೇಲೆ the next successor ಏನು s. So s cube ಏನು 12. So it is nothing but there is a coefficient say 12 before s cube, so you are going to write it as 12. And here you are supposed to write it as 198, right? S ಗೂ ಹಿಂದೆ ಏನಿದೆ ಈ s ಗೂ ಹಿಂದೆ it is nothing but 198 that you are going to write, right? Yeah. And here it is 0. And now what is supposed to do? ಇದನ್ನು ನಾನು ನಿಮಗೆ ಸುಮಾರು ಪ್ರಾಬ್ಲಮ್ ಅಲ್ಲಿ ಹೇಳ್ಕೊಟ್ಬಿಟ್ಟಿದ್ದೀನಿ. ಸೊ ಇದನ್ನ ದಯವಿಟ್ಟು ನೀವೇ ಟ್ರೈ ಮಾಡಿ ಆಯ್ತಾ. ಇಟ್ ಇಸ್ ನಥಿಂಗ್ ಬಟ್ 12 into 69 minus 1 into 198 divided by 12. What? 12 into 69 minus 1 into 198 whole divided by 12, which is nothing but 52.5, right? Solve ಮಾಡ್ಕೊಳ್ಳಿ ಬರುತ್ತೆ. And how you got 200 plus k? So 200 plus k ಹೆಂಗೆ ಬರುತ್ತೆ ಅಂದ್ರೆ it is nothing but that is 12 into 200 plus k whole divided by minus 1 into 0 divided by 12. It is nothing but 12 minus, I'm sorry, into 12 into 200 plus k minus what? That is 1 into 0 whole divided by 12. So which is nothing but what? It is nothing but 200 plus k, right? Yeah. And now how did you get the 7995 minus 12k divided by 52.5? ಹೇಗೆ ಬಂತು ಅಂದ್ರೆ, so it is nothing but what? So it is nothing but you are supposed to multiply, that is, carefully listen to this,
it is nothing but 7995 minus, 52.5 into 198. 52.5 into 198. Carefully listen to me. I am coming to this again. 52.5 into 198 minus 12 into 200 plus k divided by 52.5, which is going to result in 7995 minus 12k divided by 52.5, right? Yeah. And here it is completely 0 because illeredu 0 ide. So idanna matte idna 0 multiply madidre it will become 0, whole divided by this is also 0, right? Yeah. And now this is 200 plus k. How 200 plus k? Carefully listen to this. It is nothing but 7995 minus 12k divided by 52.5 into 200 plus k minus 52.5 into 0 divided by 7995 minus 12k divided by 52.5, which is nothing but 200 plus k. Right? You got it. ಅಲ್ಲ ಇದನ್ನೆಲ್ಲ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಸುಮಾರು ಪ್ರಾಬ್ಲಮ್ ಆಗ್ತಿದೀವಿ ಇದು ಫೈಂಡ್ ಔಟ್ ಮಾಡೋದ್ರ ಮೇಲೆ, right? Finding out the next rows with using the first two rows and then finding out the fourth row with respect to the second and third row. ಸೊ ಇದ್ರ ಬಗ್ಗೆ ಎಲ್ಲ ನಾವು ಡಿಸ್ಕಸ್ ಮಾಡಿದೀವಿ. ಸೊ ಇದನ್ನ ನೀವು ಒಂದ್ಸಲ ನೀವು ಟ್ರೈ ಮಾಡಿ. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ, ರೈಟ್? ಯಾ. ದೆನ್ ನಾವು ಯಾವ್ದು ಹೇಳ್ಕೊಡ್ಬಾರ್ದು ಅನ್ನೋ ಇಂಟೆನ್ಷನ್ ಇಲ್ಲ. ಏನಕ್ಕಂದ್ರೆ ನೀವು ವರ್ಕ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ನಿಮ್ಗೆ ಎಲ್ಲಾ ಪ್ರಾಬ್ಲಮ್ಗೂ ಹೇಳ್ಕೊಡ್ತಾ ಹೋದಾಗ ಒಂದು ಪ್ರಾಬ್ಲಮ್ ಕೊಟ್ಬಿಟ್ಟು ನೀವು ಮಾಡಿ ಅಂತಂದ್ರೆ ನೀವು ಮಾಡ್ತೀರಾ? ಮಾಡಲ್ಲ. ಸೊ ನಮ್ಗೆ ಎಲ್ಲಾ ಪ್ರಾಬ್ಲಮ್ಗೂ ಹೇಳ್ಕೊಟ್ಟಿದ್ರು ಇದನ್ನ, ಸೊ ಈ ಪ್ರಾಬ್ಲಮ್ಗೂ ಹೇಳ್ಕೊಡಿ ಅಂತ ಬರ್ತೀರಾ? ಸೊ ಅದು ತಪ್ಪಾಗುತ್ತೆ. ಸೊ ಒಂದೆರಡು ಪ್ರಾಬ್ಲಮ್ದು ನೋಡ್ಕೊಳ್ಳಿ, ಅದೇ ತರ ಟ್ರೈ ಮಾಡ್ತಾ ಹೋಗಿ, ಅವಾಗ ನಿಮಗೆ ಗೊತ್ತಾಗುತ್ತೆ, ನಿಮಗೂ ಪ್ರಾಕ್ಟೀಸ್ ಆಗುತ್ತೆ. ದಟ್ ಇಸ್ ವಾಟ್ ಇಸ್ ಮೈ ಅಜೆಂಡಾ ಅಂಡ್ ಮೋಟೋ. ಪ್ಲೀಸ್ ಟು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್ and please to work out this without fail. Please to try to find out the column number 3 using the column number 1 and 2, and please to try to find out column number 4. Row number 4. I'm so sorry. Please to find out the row number 3. That is this. So please to find out this row number 3 by using the row 1 and row 2, and please to find out this row 4 by using row 2 and row 3, and please to find out what I can say this row number 1, this row number 5 by using the what I can say that is your which one, that is the row 3 and row 4, right? Yeah, row 3 and row 4, and please to make sure that you are going to find it out without fail, right? Yeah. So now from row of s to the power of 0, s to the power of 0 is 200 plus k, which is greater than 0, and you are going to get it as k is greater than minus 200. I'm sorry, really sorry for the distraction. There's nothing but 200 plus k is greater than 0 and k is greater than minus 200, right? And from row of s to the power of 1, there's nothing but that is 7995 minus 12k is greater than 0. Why? Because this 52.5 will go to the upward side. This denominator will go to the upward side when this becomes equal to 0. So that is why 7995 minus 12k is greater than 0, and here you would be getting a resultant, say k is lesser than 7995 by 12, which is lesser than 666.25, right? So your range of k for stability is nothing but minus 200, which is lesser than k lesser than 666.25, right? So this is what is the resultant, right? Range of k for stability henge andre nimge first 0 bandidre ಅಥವಾ 1 ಬಂದಿದ್ರೆ ಅದನ್ನ ಕನ್ಸಿಡರ್ ಮಾಡ್ಕೊಳ್ಳಿ, ರೈಟ್? ಲಾಸ್ಟ್ ಪ್ರಾಬ್ಲಮ್ ಅಲ್ಲೂ ಹಂಗೆ ಆಗಿದ್ದು. ಐ ಆಮ್ ಸೋ ಸಾರಿ. In the last problem also it happened to be the same, right? So ನಾವು ಯಾವುದು ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಿ? ಸೊ ನಾವು ಮಾಡಿದ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಮ್ಗೆ ಏನ್ ಸಿಕ್ತು? Yeah, here. So we got, for in the last problem we got k is greater than 0, right? K is greater than 0 ಸಿಕ್ತು. ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ಬಿಡಿ, 0 has to be neglected. And ನಮ್ಗೆ ಇನ್ನೊಂದು ಏನ್ ಸಿಕ್ತು? We got that is k is lesser than 70, right? We got it, k is lesser than 70. So k is lesser than 70 ಅಂತ ನಮಗೆ ಬಂದಾಗ ಏನಾಗುತ್ತೆ? Range of k lesser than stability is nothing but that is 0 is lesser than k lesser than 70. ಸೊ ನೀವೇನ್ ಮಾಡ್ಬೇಕು? ಹೆಂಗ್ ಬರಿಬೇಕು ಇದನ್ನ ಅಂತಂದ್ರೆ, ಸೊ ಫಸ್ಟ್ ಒನ್ ಇಲ್ಲಿ ಏನ್ ಬಂದಿದೆ? 0 ಬಂದಿದೆ, ಅದನ್ನ ಇಲ್ಲಿ ಬರ್ದಿದೀವಿ. And the second one we have got it as 70, and that we are going to write it. That means that your k lies between 0 to 70, right? ಅದೇ ತರ ನೀವು ಇಲ್ಲೂ ಬರಿಬೇಕು. ಇಲ್ಲಿ ಏನಾಗಿದೆ? minus 200 ಬಂದಿದೆ, and ಇಲ್ಲಿ ಏನಾಗಿದೆ? 666.25 ಬಂದಿದೆ. So your k lies between minus 200
to 666.25. That is, you're supposed to write minus 200 lesser than k lesser than 666.25. This is what is the criteria, right? If k is greater than 0 and bandide, 0 neglect madbedi, consider madi. I'm sorry for telling. If I've told you as neglected, please to neglect it, and please to make sure that nimge 0 bandide 0 no tagoltira. Neevu heng baritira andre first bandiro anta value baritira 0, that is what, lesser than k, that is lesser than what, lesser than 70, right? Idu second value. So ee value na baritira. Ade riti illu first eno minus 200 bandide, so ನೀವು first minus 200 baritira, that is lesser than k, which is lesser than this 666.25, wherein you are going to get the resultant as the range of value of k for stability, right? ಅದನ್ನ ಹೇಗೆ ಬರಿಬೇಕು ಅನ್ನೋದನ್ನ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ, ಆಯ್ತಾ? Yeah. So now we are supposed to find out k marginal. So k marginal ಹೇಗೆ find out ಮಾಡ್ತೀರಾ? Let me resolve this. Yeah. Okay. ಸೊ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಕು. ನೀವು ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಎರಡು ವ್ಯಾಲ್ಯೂ ಬಂದ್ಬಿಟ್ಟಿದೆಯಪ್ಪ, ನಾನೇನ್ ಮಾಡಬೇಕು ಅಂತ ನೀವು ಕನ್ಫ್ಯೂಷನ್ ಆಗ್ಬಿಡ್ತೀರಾ. ಸೊ ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಇಲ್ಲಿ minus 200 ಬರಿಬೇಕು, ದೆನ್ ಯು ಸಪೋಸ್ ರೈಟ್ ಲೆಸ್ ದ್ಯಾನ್ ಕೆ, ದೆನ್ ಯು ಸಪೋಸ್ ರೈಟ್ ಲೆಸ್ ದ್ಯಾನ್ 666.25. ಈ ತರನೇ ನೀವು ರೆಪ್ರೆಸೆಂಟ್ ಮಾಡಬೇಕು. ಸೊ ಫಸ್ಟ್ ಎಸ್ ಪವರ್ 0ದು ಬರಿಬೇಕು, ಆಮೇಲೆ ಇಟ್ ಇಸ್ ಲೆಸ್ಸರ್ ದ್ಯಾನ್ k, you are supposed to write lesser than what you got from s power 1, right? That is what is you supposed to write. So ನೀವು ಈ ತರ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು. ಸೊ ನೀವು ಇದನ್ನ ತಿಳ್ಕೊಂಡಿಲ್ಲ ಅಂತ ಇಟ್ಕೊಳ್ಳೋಣ. ಸೊ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಕೂತ್ಕೊಂಡಾಗ ನಿಮ್ಗೆ ಇಲ್ಲಿ ಎರಡು ವ್ಯಾಲ್ಯೂ ಸಿಕ್ಬಿಟ್ಟಿದೆ. ಸೊ ಇವಾಗ ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿಗೆ ನೀವು ಹೆಂಗ್ ಬರಿಬೇಕು ಅಂತ ಗೊತ್ತಾಗಿರಲ್ಲ, ಕನ್ಫ್ಯೂಸ್ ಆಗ್ಬಿಟ್ಟಿರುತ್ತೆ. ಸೊ ಅವಾಗ ತಲೆ ಕೆಡ್ಸ್ಕೊಂಡು ಕೂತ್ಕೊಂಡಾಗ ಏನಾಗುತ್ತೆ, ಅಲ್ಲೊಂದು ಮಾರ್ಕ್ಸ್ ಹೊಟ್ಟೋಯ್ತು, ಕರೆಕ್ಟಾ? ಸೊ ಅದಕ್ಕೆ ಸಣ್ಣ ಸಣ್ಣ ಪುಟ್ಟದನ್ನು ತಿಳ್ಕೊಳ್ಳಿ, ಎಲ್ಲಾನು ತಿಳ್ಕೋಬೇಕು. ಇದನ್ನ ಹೇಗೆ ಬರಿಬೇಕು ಅಂತಾನು ಅರ್ಥ ಮಾಡ್ಕೊಳ್ಳಿ. ಸೊ ಇಲ್ಲಿ ಎರಡು ವ್ಯಾಲ್ಯೂಸ್ ಬಂದಾಗ ನಾವು ಹೇಗೆ ರೆಪ್ರೆಸೆಂಟ್ ಮಾಡಬೇಕು, ದಟ್ಸ್ ದ ರೇಂಜ್ ಆಫ್ ವ್ಯಾಲ್ಯೂ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಹೇಗೆ ರೆಪ್ರೆಸೆಂಟ್ ಮಾಡಬೇಕು ಅನ್ನೋದು ತಿಳ್ಕೊಳ್ಳಿ. ಸೊ ಇಷ್ಟನ್ನು ತಿಳ್ಕೊಂಡಿಲ್ಲ ಅಂತಂದ್ರೆ ಒಂದೊಂದೊಂದೊಂದು ಮಾರ್ಕ್ಸ್ ಹಂಗೆ ಕಳೀತಾ ಹೋಗುತ್ತೆ, ರೈಟ್? ಯಾ. ಅಂಡ್ ಹಿಯರ್ ಫೈಂಡ್ ಕೆ ಸಚ್ ದಟ್ ಇಟ್ ಮೇಕ್ ರೋಸ್ ಆಫ್ ಎಸ್ ಡ್ಯಾಶ್ ಎಸ್ ರೋಸ್ ಆಫ್ ಝೀರೋಸ್, ರೈಟ್? ಹೇಗೆ ಕೆ ಫೈಂಡ್ ಔಟ್ ಮಾಡ್ತೀರಾ? ಎಸ್ ಡ್ಯಾಶ್ ರೋಸ್ ಎಲ್ಲ ರೋಸ್ ಆಫ್ 0 ಆಗಬೇಕು ಅನ್ನೋ ತರ ನೀವು ಮಾಡ್ಕೋಬೇಕು, ರೈಟ್? ದಟ್ ಇಸ್ ನಥಿಂಗ್ ಬಟ್ ಫಾರ್ ಮಾರ್ಜಿನಲ್ ಸ್ಟೆಬಿಲಿಟಿ ಕೆ ಯು ಆರ್ ಸಪೋಸ್ ಟು ಕನ್ಸಿಡರ್ ಎಸ್ ಡ್ಯಾಶ್ ಆಫ್ 1. ಎಸ್ ಡ್ಯಾಶ್ ಆಫ್ 1 ಅಲ್ಲಿ ಏನಿದೆ, 7995 minus 12k is equal to 0, or your k marginal becomes equal to 666.25. So marginal k ಗೆ ನೀವೇನ್ ಮಾಡ್ತಿದ್ದೀರಾ, the 7995 minus 12k which is equal to 0, that is you are going to take s power 1 ತಗೊಳ್ತೀರಾ, wherein your k marginal become equal to 666.25, right? Yeah. And now ನಾವೇನ್ ಮಾಡ್ತೀವಿ, as ತಗೊಳ್ತೀರಾ. as ಏನ್ ತಗೊಳ್ತಿದ್ದೀರಾ, as ಏನ್ ತಗೊಳ್ತಿದ್ದೀರಾ ಅಂತಂದ್ರೆ, ಸೊ ನಾವ್ ಇಲ್ಲಿ ಏನಕ್ಕೆ ಎಸ್ ತಗೊಳ್ತಾ ಇದೀವಿ ಯೋಚನೆ ಮಾಡಿ. ಸೊ ಇಲ್ಲಿ ಏನ್ ಹೇಳಿದಾನೆ, ಸೊ ನೀವು ಹೇಗೆ ಫೈಂಡ್ ಔಟ್ ಮಾಡಬೇಕು ಕೆ. ಸೊ ಇಫ್ ಯು ಫೈಂಡ್ ಔಟ್ ದ ಕೆ ಸಚ್ ದಟ್ ಯು ಆರ್ ವಾಟ್ ಐ ಕ್ಯಾನ್ ಸೇ ಇಟ್ ಮೇಕ್ಸ್ ಎ ರೋಸ್ ಆಫ್ ಎಸ್ ಡ್ಯಾಶ್ ಎಸ್ ರೋ ಆಫ್ 0 ಅಂತ ಹೇಳಿ. ಇವಾಗ ನಿಮ್ಗೆ ಕೆ ಮಾರ್ಜಿನಲ್ ಸಿಕ್ಕಿದೆ. ಸೊ ಇಲ್ಲಿ ನಾವು ಕೆ ಮಾರ್ಜಿನಲ್ ಏನು 666.25 ನ ಹಾಕಿದಾಗ ನಿಮ್ಗೆ ಇಲ್ಲಿ ಏನೋ ಒಂದು ವ್ಯಾಲ್ಯೂ ಬರುತ್ತೆ. ಸೊ ವ್ಯಾಲ್ಯೂ ಬರುತ್ತೆ. ಸೊ ಅದನ್ನ ನೀವು ತುಂಬಾ ಸಾಲ್ವ್ ಮಾಡಕ್ ಟ್ರೈ ಮಾಡಿದಾಗ, so here one of the rows will become row of zeros, right? That is what is the criteria. So ಹೆಂಗೆ k find out ಮಾಡಿದೀವಿ, we have found out this k in such a way that your rows of s dash will become equal to row of zeros. So rows of s dash row of zeros ಆದಾಗ ನಾವು ಏನ್ ಮಾಡಬೇಕು, so you're supposed to take the previous row, right? previous row ನ ತಗೊಳ್ತೀರಾ. previous row ನ ನೀವು ತಗೊಂಡು ಏನ್ ಮಾಡ್ತೀರಾ, previous row ನ ನೀವು ತಗೊಂಡಾಗ ಏನಾಗುತ್ತೆ, so it is nothing but a of s which is equal to 52.5 s square plus 200 plus k which is equal to 0. The I, that is s square is equal to, that is what I can say, minus 200 plus k divided by 52.5. ಹೆಂಗೆ ಇದು 200 plus k shift ಆದ್ರೆ ಏನಾಯ್ತು, minus 200 plus k. This is whole divided by 52.5, right? So that is resulting in what, see here it is nothing but at k marginal, that is minus 200 divided by 666.25 whole divided by 52.5. So which is equal to, ನೀವು ಇದನ್ನ ಸಾಲ್ವ್ ಮಾಡಿದಾಗ ಒಂದು ರಿಸಲ್ಟೆಂಟ್ ಬರುತ್ತೆ. So that means that your s is equal to, that is root of plus or minus, that is j 4.062. So ಅದನ್ನ s square ಅಂದ್ರೆ s square equal to the given, that is what I can say is 4.62 ನೇ ಬರ್ಬೋದು. Let me check it and tell you. So 4.62 ಏನೋ ಬರುತ್ತೆ. So that is nothing but your s is equal to, that is what I can say, the root of 4.062, or which I can write it as, that is plus or minus j 4.062.
right? This is what is your S, and this is the frequency of oscillation, which is equal to 4.062 radians per second, right? So clean ಆಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಕೆ ಫಾರ್ ಸ್ಟೆಬಿಲಿಟಿ ಕಂಡಿಡ್ಕೊಂಡೆ. ಹೇಗೆ ಕಂಡಿಡ್ಕೊಂಡ್ರಿ? ಎರಡು ವ್ಯಾಲ್ಯೂ ಬಂತು. ಒಂದು ಎಸ್ ಪಾರ್ ಝೀರೋಗೆ ಒಂದು ವ್ಯಾಲ್ಯೂ ಬಂತು, ಎಸ್ ಪಾರ್ ಒನ್ಗೆ ಒಂದು ವ್ಯಾಲ್ಯೂ ಬಂತು. ಸೊ ಫಸ್ಟ್ ಎಸ್ ಪಾರ್ ಝೀರೋ ಬಂದಿರೋ ವ್ಯಾಲ್ಯೂ ಬರ್ಕೋತೀರಾ, which is lesser than k, which is lesser than, that is whatever the value got in s power 1, right? ಅದಾದ್ಮೇಲೆ ಏನ್ ಮಾಡ್ತೀರಾ ಅಂದ್ರೆ, find a case such that you have to make the rows of s dash as rows of zeros. So rows of s dash ಎಲ್ಲ row of 0 ಆಗಬೇಕು. ಸೊ ಆ ತರ ಒಂದು k ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಫಸ್ಟ್ s of 1 ಅನ್ನ ಕನ್ಸಿಡರ್ ಮಾಡಿಕೊಂಡು ನಾವು k ಮಾರ್ಜಿನಲ್ ಎಲ್ಲ ಫೈಂಡ್ ಔಟ್ ಮಾಡ್ಕೊಳ್ವಿ. ದಟ್ ಇಸ್ 666.25, ರೈಟ್? ಇದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಸೊ ನಿಮ್ಗೆ ಎಸ್ ಡ್ಯಾಶ್ ಎಸ್ ಡ್ಯಾಶ್ ಎಲ್ಲ ಏನಾಗುತ್ತೆ, ಎಸ್ ಡ್ಯಾಶ್ ರೋ ಎಲ್ಲ ಏನಾಗುತ್ತೆ, ರೋ ಆಫ್ zeros ಆಗುತ್ತೆ. All the s dash row will become row of zeros, and if your s dash row will become row of zeros, so ಅದ್ರ ಹಿಂದೊಂದು ರೋ ಏನು, ಇದು, that is s square, right? ಅದ್ರ ಹಿಂದೊಂದು ರೋ ಏನು, s square. So s square row will become a of s, and you're going to consider that row, and you're supposed to write 52.5 s square plus 200 plus k, which is equal to 0. And if you try to solve this, you're going to get it as, that is s is equal to plus or minus j 4.062, which is nothing but frequency of oscillation, right? This is what is the thing, and this is what is the ಏನಿದು, ಇದು ಯಾವುದು, ಕೆ ಮಾರ್ಜಿನಲ್ ಯಾವುದು ಅಂತಂದ್ರೆ, ಇಟ್ ಇಸ್ ನಥಿಂಗ್ ಬಟ್ ದ ವ್ಯಾಲ್ಯೂ ಆಫ್ ಕೆ ವಿಚ್ ಗಿವ್ಸ್ ಸಸ್ಟೈನ್ಡ್ ಆಸಿಲೇಷನ್. ಸೊ ಕೆ ಮಾರ್ಜಿನಲ್ ಇಸ್ ದ ವ್ಯಾಲ್ಯೂ ಆಫ್ ಕೆ ವಿಚ್ ಗಿವ್ಸ್ ಸಸ್ಟೈನ್ಡ್ ಆಸಿಲೇಷನ್, and 4.062 radians per second is nothing but the frequency of sustained oscillations, right? ನಿಮ್ಗೆ ಅರ್ಥ ಆಯ್ತಲ್ವಾ? ನೀವೇನ್ ತಲೆಯಲ್ಲಿ ಇಟ್ಕೋಬೇಕು, ಸೊ ನೀವು ಮಾರ್ಜಿನಲ್ ಕೆ ಹೆಂಗ್ ಕಂಡುಹಿಡಿಬೇಕು, ಸೊ ಎಸ್ ಡ್ಯಾಶ್ ರೋ ಎಲ್ಲ ಬಂದ್ಬಿಟ್ಟು ನಿಮಗೆ ರೋ ಆಫ್ 0 ಆಗೋಗುತ್ತೆ. ಸೊ ಅದನ್ನ ಒಂದು ತಲೆಯಲ್ಲಿ ಇಟ್ಕೋಬೇಕು. ಅದಾದ್ಮೇಲೆ ಕೆ ಮಾರ್ಜಿನಲ್ ಕಂಡುಹಿಡ್ಕೊಂಡ್ಮೇಲೆ, ಸೊ ನೀವು ಅದ್ರ ಹಿಂದೊಂದು ರೋನ ನೀವು ಎ ಆಫ್ ಎಸ್ ಅಂತ ತಗೊಂಡು ಅದನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ ಒಂದು ಎಸ್ ವ್ಯಾಲ್ಯೂ ಬರುತ್ತೆ. ಸೊ ದಟ್ ಎಸ್ ವ್ಯಾಲ್ಯೂ ಇಸ್ ನಥಿಂಗ್ ಬಟ್ the frequency of sustained oscillation, right? That is what is the important thing. And ಇದೇ ತರದ್ ನಾನು ಇನ್ನೊಂದು ಪ್ರಾಬ್ಲಮ್ ಜೊತೆಗೆ ನಾಳೆ ಬರ್ತೀನಿ. So if I come with that problem, so you'll understand more and more things in detail, right? This is what is as about to tell you, and please do make sure that you're going to like, share and subscribe, and share it to many more who are in need. And please do press the bell icon to get more and more updates on our channel. And please do make sure that you're going to understand this in a detailed manner, right? ಪ್ರತಿಯೊಂದನ್ನು ನೀವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತೀರಾ ಅಂತ ಹೇಳ್ತಾ, ಸೊ ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ ದಿಸ್ ಸೆಷನ್. ಐ ಗೆಸ್ ದಿಸ್ ವಾಸ್ ಅನ್ ಈಸಿಯೆಸ್ಟ್ ಪ್ರಾಬ್ಲಮ್, ರೈಟ್? ಸೊ ನಿಮ್ಗೆ ಆಲ್ರೆಡಿ ನಾವು ಇದು ಯಾವುದು ರೇಂಜ್ ಆಫ್ ಕೆ ಫಾರ್ ಸ್ಟೆಬಿಲಿಟಿ ಎಕ್ಸ್ಪ್ಲೇನ್ ಮಾಡಿದೀವಿ. ಅದ್ರ ಜೊತೆಗೆ ನಾವು ಇದೊಂದು ಎಕ್ಸ್ಟ್ರಾ ಪಾರ್ಟ್ ಅನ್ನ ಹೇಳ್ಕೊಟ್ವಿ ಅಷ್ಟೇ, ರೈಟ್? ಅಂಡ್ ದಿಸ್ ಇಸ್ ವಾಟ್ ಇಸ್ ಫಾರ್ ಟುಡೇ ಸೆಷನ್, ಅಂಡ್ ಥ್ಯಾಂಕ್ ಯು.